ಸ್ನೇಹಿತರೆ, ಈ ಒಂದು ಜನನ ಪ್ರಮಾಣ ಪತ್ರ ಏನ್ ಮಾಡಿಸ್ತೀರಲ್ವಾ, ಅಂದ್ರೆ ಮಗು ಜನನ ಆದ ನಂತರದಲ್ಲಿ ಆ ಒಂದು ಬರ್ತ್ ಸರ್ಟಿಫಿಕೇಟ್ ನೀವು ಮಾಡಿಸ್ಬೇಕಾಗುತ್ತೆ. ನಿಮ್ಗೆ ಯಾವುದೇ ಒಂದು ದಾಖಲಾತಿಗಳು ಮಾಡಿಸ್ಬೇಕಂದ್ರೂ ಕೂಡ ಆ ಒಂದು ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ. ಅಂದ್ರೆ ಆ ಮಗು ಹುಟ್ಟಿದ ನಂತರದಲ್ಲೇ ಒಂದು ಜನನ ಪ್ರಮಾಣ ಪತ್ರ ಅಂತ ಮಾಡ್ತಾರೆ. ಅದು ಹಾಸ್ಪಿಟಲ್ಗಳಲ್ಲೂ ಕೂಡ ಮಾಡ್ಕೊಡ್ತಾರೆ, ಮತ್ತೆ ಕಾರ್ಪೊರೇಷನ್ ಅಲ್ಲಿ ಕೂಡ ಮಾಡ್ಕೊಡ್ತಾರೆ. ಅದೇ ರೀತಿಯಾಗಿ ಪುರಸಭೆಗಳಲ್ಲೂ ಕೂಡ ಮಾಡ್ಕೊಡ್ತಾರೆ, ಕಾರ್ಪೊರೇಷನ್ ಆಫೀಸಲ್ಲಿ. ಅದೇ ರೀತಿಯಾಗಿ ಈ ಒಂದು ಜನನ ಪ್ರಮಾಣ ಪತ್ರನ ತಗೊಳ್ಳೋದಿಕ್ಕೆ ನೀವು ಹೆಸರನ್ನ ಕೊಟ್ಟಿರ್ತೀರ ಅವ್ರಿಗೆ, ಒಂದು ಆ ಮಗುವಿನ ಒಂದು ಹೆಸರನ್ನ ಕೊಟ್ಟಿರ್ತೀರ. ಆ ಹೆಸರೇನಾದ್ರೂ ಕೂಡ ಬದಲಾವಣೆ ಮಾಡಬೇಕು, ಅಥವಾ ಆ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ದೇನಾದ್ರೂ ಕೂಡ ತಂದೆ ತಾಯಿ ಹೆಸರೇನೋ ಕೂಡ ಚೇಂಜಸ್ ಆಗಿದೆ, ಅಥವಾ ಯಾವ್ದಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅಥವಾ ಈ ಒಂದು ಅಡ್ರೆಸ್ಗಳ ಮಿಸ್ಟೇಕ್ ಆಗಿದೆ, ಈ ರೀತಿಯ ಸಂದರ್ಭದಲ್ಲಿ ನೀವು ಅದನ್ನ ಯಾವ ರೀತಿಯಾಗಿ ಚೇಂಜ್ ಮಾಡ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೂಡ ಮಾಡಿ, ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಒಂದು ಚಾನಲ್ ಅಲ್ಲಿ ಯಾವಾಗಲೂ ಕೂಡ ಈ ಒಂದು ರೈತರಿಗೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು, ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಯಾವಾಗಲೂ ಕೂಡ ವಿಡಿಯೋನ ಹಾಕ್ತಾ ಇರ್ತೀವಿ. ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರೆಯಬೇಡಿ ಸ್ನೇಹಿತರೆ. ಇವಾಗ ಜನನ ಪ್ರಮಾಣ ಪತ್ರಕ್ಕೆ ಬರೋದಾದ್ರೆ, ನಿಮ್ಮ ಒಂದು ಮಗುವಿನ ಜನನ ಪ್ರಮಾಣ ಪತ್ರದಲ್ಲಿ ಇರುವಂತ ಹೆಸರೇನಾದ್ರು ಬದಲಾವಣೆ ಮಾಡಬೇಕು ಅಂತ ಇದ್ರೆ, ಅಥವಾ ತಂದೆ ತಾಯಿ ಏನಾದ್ರೂ ಕೂಡ ಮಿಸ್ಟೇಕ್ ಆಗಿದ್ರೆ, ಅಥವಾ ಅಡ್ರೆಸ್ ಏನಾದ್ರೂ ಕೂಡ ಚೇಂಜಸ್ ಮಾಡ್ಬೇಕು ಅನ್ನೋದಾಗಿದ್ರೆ ಸ್ನೇಹಿತರೆ, ಫಸ್ಟ್ ನಿಮ್ಗೆ ಬೇಕಾಗಿರುವಂತ ದಾಖಲಾತಿಗಳು ಏನು ಅನ್ನೋದಾದ್ರೆ, ಫಸ್ಟ್ ನೀವು ಯಾವ್ದು ಆ ಒಂದು ಮಗುವಿನ ಜನನ ಪ್ರಮಾಣ ಪತ್ರನ ತಗೊಂಡಿರ್ತೀರಲ್ವಾ, ಹಳೆಯ ಒಂದು ಜನನ ಪ್ರಮಾಣ ಪತ್ರ ಏನಿರುತ್ತೆ, ಸೊ ಅದನ್ನ ನೀವು ತಗೋಬೇಕಾಗುತ್ತೆ. ಅದಾದ ನಂತರದಲ್ಲಿ ನೆಕ್ಸ್ಟ್ ಈ ಒಂದು ತಂದೆ ತಾಯಿಯ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇಬ್ರದ್ದು ಕೂಡ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ದಾಖಲಾತಿಗಳಲ್ಲಿ. ಅದೇ ರೀತಿಯಾಗಿ ನೀವು ಈ ಒಂದು ಚೇಂಜಸ್ ನ ಮಾಡೋದಿಕ್ಕೆ ನೀವು ಫಸ್ಟ್ ಅಫಿಡವಿಟ್ ಮಾಡಬೇಕಾಗುತ್ತೆ. ಲಾಯರ್ ಹತ್ರ ಒಂದು ಅಫಿಡವಿಟ್ ಮಾಡಬೇಕಾಗುತ್ತೆ. ಅಫಿಡವಿಟ್ ಮಾಡುವಂತ ಸಂದರ್ಭದಲ್ಲಿ ನೀವು ಒಂದು ಚೂರು ಕೂಡ ಮಿಸ್ಟೇಕ್ ಆಗದೆ ಇರೋ ರೀತಿಯಲ್ಲಿ, ಅಂದ್ರೆ ಒಂದು ಸ್ಪೆಲ್ಲಿಂಗ್ ಕೂಡ ಮಿಸ್ಟೇಕ್ ಆಗದೆ ಇರೋ ರೀತಿಯಲ್ಲಿ ಅದನ್ನ ಅವರಿಗೆ ಯಾವ ವಿಷಯದ ಬಗ್ಗೆ, ಅಂದ್ರೆ ಈ ನಿಮ್ಮ ಅಡ್ರೆಸ್ ಏನ್ ಚೇಂಜ್ ಮಾಡ್ಬೇಕಾಗಿದ್ಯಾ, ಅಥವಾ ಹೆಸರನ್ನ ಚೇಂಜ್ ಮಾಡ್ಬೇಕಾಗಿದ್ಯಾ, ಅಥವಾ ತಂದೆ ತಾಯಿ ಪೋಷಕರ ಹೆಸರನ್ನ ಚೇಂಜ್ ಮಾಡ್ಬೇಕಾಗಿದ್ಯಾ, ಏನ್ ಮಿಸ್ಟೇಕ್ ಆಗಿದೆ ಅದನ್ನ ಸರಿಯಾದ ರೀತಿಯಲ್ಲಿ ಅಫಿಡವಿಟ್ ಅಲ್ಲಿ ಮಾಡೋದಕ್ಕೆ ನೀವು ಅದನ್ನ ಕೊಡ್ಬೇಕಾಗುತ್ತೆ, ಹೇಳ್ಬೇಕಾಗುತ್ತೆ ಲಾಯರ್ಗೆ. ಅದಾದ ನಂತರ ಸ್ನೇಹಿತರೆ, ನಂತರದಲ್ಲಿ ಆ ಒಂದು ಏನು ಕಾರ್ಪೊರೇಷನ್ ಆಫೀಸ್ ಏನಿರುತ್ತೆ, ಅಥವಾ ಈ ಒಂದು ಪುರಸಭೆಗಳಲ್ಲಾಗಿರ್ಬೋದು, ಈ ರೀತಿಯಾದ ಎಲ್ಲೆಲ್ಲೆಲ್ಲ ಈ ಒಂದು ಜನನ ಪ್ರಮಾಣ ಪತ್ರನ ಮಾಡ್ತಾ ಇರ್ತಾರೆ, ಅಥವಾ ನೀವು ಫಸ್ಟ್ ಏನಾದ್ರು ತಗೊಂಡಿರ್ತೀರ, ಅಥವಾ ನಿಮಗೆ ಗೊತ್ತಿರುತ್ತೆ, ಅಲ್ಲಿ ಇರುವಂತ, ಅಂದ್ರೆ ಒಂದು ಪುರಸಭೆ ಅಥವಾ ಒಂದು ಕಾರ್ಪೊರೇಷನ್ ಆಫೀಸ್ ಎಲ್ಲಿರುತ್ತೆ, ಸೊ ಅದ್ರ ಸುತ್ತಮುತ್ತದಲ್ಲಿ ನಿಮ್ಗೆ ಸೈಬರ್ ಸೆಂಟರ್ಗಳು ಸಿಗುತ್ತೆ. ಆ ಸೈಬರ್ ಸೆಂಟರ್ ಅಲ್ಲಿ ಒಂದು ಫಾರ್ಮ್ ತಗೋಬೇಕಾಗುತ್ತೆ. ನೀವು ಆ ಒಂದು ಫಾರ್ಮ್ ನ ನೀವು ಫಿಲ್ ಮಾಡಿ, ಅದನ್ನ ಅದ್ರ ಜೊತೆಗೆ ಅಫಿಡವಿಟ್, ಮತ್ತೆ ಹಳೆಯ ಒಂದು ಜನನ ಪ್ರಮಾಣ ಪತ್ರ, ಮತ್ತೆ ತಂದೆ ತಾಯಿಯ ಒಂದು ಆಧಾರ್ ಕಾರ್ಡು, ಎಲ್ಲದನ್ನು ಕೂಡ ಒಟ್ಟುಗೂಡಿಸಿ, ಅದಾದ ನಂತರದಲ್ಲಿ ನಿಮ್ಗೆ ಈ ಒಂದು ಕಾರ್ಪೊರೇಷನ್ ಆಫೀಸ್ ಆಗಿರ್ಬೋದು, ಮತ್ತೆ ಪುರಸಭೆ ಆಗಿರ್ಬೋದು, ಕೆಲವೊಂದ್ ಕಡೆ ಹಾಸ್ಪಿಟಲ್ ಕೂಡ ಮಾಡ್ಕೊಡ್ತಾರೆ. ಅಲ್ಲಿ ನೀವು ಈ ಒಂದು ಎಲ್ಲಾನು ಕೂಡ ತಗೊಂಡು ಹೋಗಿ ಕೊಟ್ರೆ ನಿಮ್ಗೆ ಆ ಒಂದು ಬದಲಾವಣೆನ ಮಾಡ್ಕೊಡ್ತಾರೆ. ಅಂದ್ರೆ ಒಂದು ಹೆಸರನ್ನ ಚೇಂಜ್ ಮಾಡ್ಕೊಡ್ತಾರೆ, ಅಥವಾ ಯಾವ್ದು ಮಿಸ್ಟೇಕ್ ಆಗಿದೆ ಅದನ್ನ ಚೇಂಜ್ ಮಾಡಿ ಹೊಸದಾಗಿ ನೀವು ಆ ಒಂದು ಬರ್ತ್ ಸರ್ಟಿಫಿಕೇಟ್ ನ ತಗೋಬಹುದು. ಅದೇ ರೀತಿಯಾಗಿ ನಿಮ್ಗೆ ಜಾಸ್ತಿ ಏನು ಚಾರ್ಜ್ ಮಾಡೋದಿಲ್ಲ. ನಿಮ್ಗೆ ಎಷ್ಟು ಕಾಪಿ ಬೇಕಾಗಿರುತ್ತೆ ಅಷ್ಟು ಕಾಪಿನ ತಗೋಬಹುದು. ಆದ್ರೆ ಒಂದು ಕಾಪಿಗೆ 5 ರೂಪಾಯಿಂದ 7 ರೂಪಾಯಿ ತನಕ ನಿಮ್ಗೆ ಚಾರ್ಜಸ್ ನ ಮಾಡ್ತಾರೆ ಅಷ್ಟೇನೆ. ಸೊ ನಿಮ್ಗೆ ಆ ಸಂದರ್ಭದಲ್ಲಿ ನಿಮ್ಗೆ ಎಷ್ಟು ಕಾಪಿಗಳು ಬೇಕಾಗುತ್ತೆ ಅಷ್ಟು ಕಾಪಿಗಳನ್ನ ತೆಗೆದಿಟ್ಕೋಬೇಡಿ. ಯಾಕಂತಂದ್ರೆ ಕೆಲವೊಂದ್ಸಲ ಏನಾದ್ರೂ ಕಳೆದೋದಂತ ಸಂದರ್ಭದಲ್ಲಿ ತುಂಬಾನೇ ಯೂಸ್ ಆಗುತ್ತೆ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದ. ಇದೇ ರೀತಿಯಾದ ಹೊಸ ವಿಡಿಯೋ ನೋಡ್ಬೇಕಂತಂದ್ರೆ ದಯವಿಟ್ಟು ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಅಲ್ಲಿ ಮೇಲೆ ಕಾಣುವಂತ ಒಂದು ಬೆಲ್ ಐಕನ್ ಏನ್ ಕಾಣುತ್ತಲ್ವಾ, ಅದನ್ನು ಪ್ರೆಸ್ ಮಾಡಿ. ಓಕೆ ಸ್ನೇಹಿತರೆ, ಧನ್ಯವಾದ.